ನಮಸ್ಕಾರ. ನಾನು ನಾಗೇಂದ್ರ, KSOU ಕನ್ನಡ 2ನೇ ಚತುರ್ಮಾಸ ಪತ್ರಿಕೆ 3 ದ್ರಾವಿಡ ಭಾಷಾ ವಿಜ್ಞಾನ. ಇದರ ಮೊದಲ ಬ್ಲಾಕ್ 29 ದ್ರಾವಿಡ ಭಾಷೆಗಳು. ಈ ಬ್ಲಾಕಿನ 3ನೆಯ ಘಟಕ 115 ದ್ರಾವಿಡ ಭಾಷೆಗಳ ವರ್ಗೀಕರಣ. ಈ ಘಟಕದ ಪ್ರಮುಖ ಅಂಶಗಳನ್ನು ಈ ವಿಡಿಯೋದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಘಟಕದಲ್ಲಿ ನಾವು ದ್ರಾವಿಡ ಭಾಷೆಗಳ ವರ್ಗೀಕರಣ ಹೇಗೆ ಮಾಡಲಾಗಿದೆ, ಅದರಲ್ಲಿ ಯಾವ ವರ್ಗಗಳಿವೆ ಅಂತ ತಿಳ್ಕೊತೀವಿ. ಅದರಲ್ಲಿ ಪ್ರಮುಖವಾಗಿ ದಕ್ಷಿಣ ದ್ರಾವಿಡ ಭಾಷೆಗಳು, ದಕ್ಷಿಣ ಮಧ್ಯ ದ್ರಾವಿಡ ಭಾಷೆಗಳು, ಮಧ್ಯ ದ್ರಾವಿಡ ಭಾಷೆಗಳು, ಉತ್ತರ ದ್ರಾವಿಡ ಭಾಷೆಗಳು. ಈ ಎಲ್ಲ ದ್ರಾವಿಡ ಭಾಷೆಗಳ ಗುಂಪಿನಲ್ಲಿ ವರ್ಗದಲ್ಲಿ ಯಾವ ಭಾಷೆಗಳು ಬರುತ್ತೆ, ಇದು ಯಾವಾಗ ರೂಪುಗೊಳ್ತು ಈ ಭಾಷೆಗಳು ಅನ್ನೋದನ್ನು ಈ ಘಟಕದಲ್ಲಿ ಅಧ್ಯಯನ ಮಾಡ್ತೀವಿ. ಪರೀಕ್ಷಾ ದೃಷ್ಟಿಯಿಂದ ಇದುವರೆಗೂ ನಡೆದಿರುವ 3 ಪತ್ರಿಕೆಗಳಲ್ಲಿ, ಈ ಸೆಮಿಸ್ಟರ್ ಪದ್ಧತಿಯ ಪತ್ರಿಕೆಗಳಲ್ಲಿ ಪ್ರತಿ ಪರೀಕ್ಷೆಯಲ್ಲೂ ಒಂದು ಪ್ರಶ್ನೆ ಬಂದಿದೆ. ಉದಾಹರಣೆಗೆ ಯಾವ್ಯಾವ ಥರ ಪ್ರಶ್ನೆಗಳು ಬಂದಿದೆ ಅಂದರೆ, ಜೂನ್ 2023ರಲ್ಲಿ ದ್ರಾವಿಡ ಭಾಷೆಗಳ ವರ್ಗೀಕರಣದಲ್ಲಿ ತೆಲುಗು ಭಾಷೆಯ ವೈಶಿಷ್ಟ್ಯತೆಯನ್ನು ವಿವರಿಸಿ ಅಂತ ಬಂದಿದೆ. ಡಿಸೆಂಬರ್ 2023ರಲ್ಲಿ ದ್ರಾವಿಡ ಭಾಷೆಗಳನ್ನು ಹೇಗೆ ವರ್ಗೀಕರಿಸಿದ್ದಾರೆ ವಿಷದಪಡಿಸಿ ಅಂತ ಪ್ರಶ್ನೆ ಬಂದಿದೆ. ಮತ್ತು ಮೇ 2024ರಲ್ಲಿ ದಕ್ಷಿಣ ದ್ರಾವಿಡ ಭಾಷೆ ಮತ್ತು ಅವುಗಳ ಉಪಗುಂಪುಗಳನ್ನು ವಿವರಿಸಿ ಅಂತ ಬಂದಿದೆ. ಅಂದರೆ ಈ ಘಟಕದಿಂದ 10 ಅಂಕಗಳ ಪ್ರಶ್ನೆ ಬಹುತೇಕ ಖಚಿತ ಅಂತ ಹೇಳಬಹುದು. ಅದರಿಂದ ಈ 4 ಗುಂಪುಗಳು, ಈ 4 ವರ್ಗಗಳು, ದಕ್ಷಿಣ ದ್ರಾವಿಡ, ದಕ್ಷಿಣ ಮಧ್ಯ ದ್ರಾವಿಡ, ಮಧ್ಯ ದ್ರಾವಿಡ, ಉತ್ತರ ದ್ರಾವಿಡ, ನೆನ್ಪಿಟ್ಕೊಳ್ಳೋಕ್ಕೂ ಬಹಳ ಸುಲಭ. ಈ 4 ಗುಂಪುಗಳು, ಇವುಗಳಲ್ಲಿರುವ ಭಾಷೆಗಳು ಯಾವುದು, ಇದು ಯಾವಾಗ ರೂಪುಗೊಳ್ತು ಅನ್ನೋದನ್ನು ನಾವು ನೆನ್ಪಿಟ್ಕೊಂಡ್ರೆ ಯಾವುದೇ ಪ್ರಶ್ನೆಯನ್ನು ಸುಲಭವಾಗಿ ಉತ್ತರಿಸಬಹುದು. ಈ ಘಟಕದ ಅಂಶಗಳನ್ನು ತಿಳ್ಕೊಳ್ಳೋದಕ್ಕೆ ಮೊದಲು ಪೀಠಿಕೆಯಾಗಿ ಕೆಲವು ವಿಷಯಗಳನ್ನು ನಾವು ತಿಳ್ಕೋಬೇಕಾಗತ್ತೆ. ಜಗತ್ತಿನಲ್ಲಿ ಸಾವಿರಾರು ಭಾಷೆಗಳಿದೆ. ಈ ಭಾಷೆಗಳನ್ನು ಅಭ್ಯಾಸ ಮಾಡೋದಕ್ಕೆ ಸುಲಭವಾದ ಸಾಧನ ಅಂದರೆ ಅವುಗಳನ್ನು ಶಾಸ್ತ್ರೀಯವಾಗಿ ವರ್ಗೀಕರಣ ಮಾಡಬೇಕು. ಒಂದ್ಸಲಿ ಈ ಭಾಷೆಗಳನ್ನು ವರ್ಗೀಕರಣ ಮಾಡಿದ್ರೆ ಪ್ರತಿ ವರ್ಗವನ್ನು, ಅದರ ಲಕ್ಷಣಗಳನ್ನು, ಅವುಗಳ ಮಧ್ಯೆ ಇರುವ ಸಂಬಂಧವನ್ನು ಅರ್ಥ ಮಾಡ್ಕೊಳ್ತಾ ನಾವು ಭಾಷೆಗಳನ್ನು ಅಧ್ಯಯನ ಮಾಡೋದು ಸುಲಭ ಆಗುತ್ತೆ. ಮತ್ತು ತೌಲನಿಕ ಭಾಷಾ ವಿಜ್ಞಾನದಲ್ಲಿ ಜಗತ್ತಿನ ಎಲ್ಲ ಭಾಷೆಗಳನ್ನು ಅಧ್ಯಯನ ಮಾಡೋದಕ್ಕೆ ಅನುಕೂಲ ಆಗುವಂತೆ ಈ ಭಾಷೆಗಳನ್ನು ಆನುವಂಶಿಕ, ಪ್ರರೂಪ, ಕ್ಷೇತ್ರೀಯ, ಈ 3 ವಿಧದ ಪದ್ಧತಿಗಳನ್ನು ಬಳಸಿ ಭಾಷೆಗಳನ್ನು ವರ್ಗೀಕರಣ ಮಾಡಿದ್ದಾರೆ. ಯಾವ್ಯಾವುದು? ಆನುವಂಶಿಕ, ಪ್ರರೂಪ ಮತ್ತು ಕ್ಷೇತ್ರೀಯ. ಈ ಆನುವಂಶಿಕ, ಪ್ರರೂಪ ಮತ್ತು ಕ್ಷೇತ್ರೀಯ ಅಂದರೆ ಜೆನೆಟಿಕಲಿ ಭಾಷೆಗಳು ಹೇಗೆ ಒಂದೇ ರೀತಿ ಇದೆ, ಪ್ರರೂಪ ಅಂದರೆ ಟೈಪೋಲಾಜಿಕಲಿ ಭಾಷೆಗಳು ಹೇಗೆ ಒಂದೇ ರೀತಿ ಇದೆ, ಮತ್ತು ಕ್ಷೇತ್ರೀಯ ಪ್ರದೇಶ ಅಥವಾ ಏರಿಯಾ ವೈಸ್ ಭಾಷೆಗಳನ್ನು ನಾವು ವರ್ಗೀಕರಣ ಮಾಡ್ತೀವಿ. ಈ 3 ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಭಾಷೆಗಳನ್ನು ವರ್ಗೀಕರಣ ಮಾಡಲಾಗಿದೆ. 18ನೇ ಶತಮಾನದವರೆಗೆ ಭಾಷೆಗಳನ್ನು ಶಾಸ್ತ್ರೀಯ ಹಿನ್ನೆಲೆಯಲ್ಲಿ ವಿಭಜನೆ ಮಾಡ್ತಾ ಇದ್ರು, ವರ್ಗೀಕರಿಸ್ತಾ ಇದ್ರು. ಆದರೆ ತೌಲನಿಕ ಭಾಷಾ ವಿಜ್ಞಾನದ ಅಧ್ಯಯನ ಆರಂಭವಾದ ಮೇಲೆ ಭಾರತೀಯ ಭಾಷೆಗಳನ್ನು ವಿಭಿನ್ನ ರೀತಿಯಲ್ಲಿ ವರ್ಗೀಕರಣ ಮಾಡೋದಕ್ಕೆ ಆರಂಭ ಮಾಡಲಾಯಿತು. ಅದರಲ್ಲೂ ದ್ರಾವಿಡ ಭಾಷಾ ಗುಂಪನ್ನು 4 ಗುಂಪುಗಳಾಗಿ ಗುರುತಿಸಲಾಗಿದೆ. ಒಂದು ದಕ್ಷಿಣ ದ್ರಾವಿಡ ಗುಂಪು, ದಕ್ಷಿಣ ಮಧ್ಯ ದ್ರಾವಿಡ ಗುಂಪು, ಮಧ್ಯ ದ್ರಾವಿಡ ಮತ್ತು ಉತ್ತರ ದ್ರಾವಿಡ ಗುಂಪು. ಈ ಘಟಕದಲ್ಲಿ ಈ ಪ್ರತಿ ಗುಂಪಿನಲ್ಲೂ ಇರುವ ಭಾಷೆಗಳು ಯಾವ್ಯಾವುದು, ಅವುಗಳ ವಿಶಿಷ್ಟ ಅಂಶಗಳೇನು, ಯಾವ ಅಂಶಗಳನ್ನು, ಭಾಷಿಕ ಅಂಶಗಳನ್ನು ಆಧರಿಸಿ ಗುಂಪುಗಳನ್ನು ಮಾಡಲಾಗಿದೆ ಅನ್ನೋದನ್ನು ಈ ಘಟಕದಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಣ. ಈಗ ದ್ರಾವಿಡ ಭಾಷೆಗಳ ವರ್ಗೀಕರಣ ಎಂಬ ವಿಷಯದ ಬಗ್ಗೆ ಕೆಲವು ವಿಷಯಗಳನ್ನು ತಿಳ್ಕೊಳ್ಳೋಣ. ಮೊದಲೇ ಹೇಳಿದ ಹಾಗೆ
ಜಗತ್ತಿನಲ್ಲಿ ಸಾವಿರಾರು ಭಾಷೆಗಳಿವೆ. ಇವುಗಳನ್ನು ಅಧ್ಯಯನ ಮಾಡೋದಕ್ಕೆ ವರ್ಗೀಕರಣ ಬಹಳ ಮುಖ್ಯ. ಈ ಎಲ್ಲ ಭಾಷೆಗಳನ್ನು ಅವುಗಳ ವಂಶ ಅಂದರೆ ಜೆನೆಟಿಕ್ ಅಂತ ಹೇಳ್ಬೋದು, ಆನುವಂಶಿಕತೆ ಮತ್ತು ರಚನೆ, ಪ್ರರೂಪ ಇದನ್ನು ಆಧರಿಸಿ ಮುಖ್ಯ ಪರಿವಾರ ಮತ್ತು ಉಪಗುಂಪುಗಳಾಗಿ ಭಾಷೆಗಳನ್ನು ವಿಂಗಡಿಸಲಾಗಿದೆ. ಭಾಷಾ ವರ್ಗೀಕರಣ ಏನು ಮಾಡುತ್ತೆ ಅಂದರೆ ಭಾಷೆಗಳನ್ನು ಕ್ರಮಬದ್ಧವಾಗಿ ಅಧ್ಯಯನ ಮಾಡೋದಕ್ಕೆ ಸಹಕಾರಿಯಾಗುತ್ತೆ. ಯಾವುದೇ ಭಾಷೆ ತಾನೇ ಸರ್ವಸ್ವತಂತ್ರ ಅಂತ ಹೇಳೋದಕ್ಕಾಗೋದಿಲ್ಲ. ಯಾಕಂದರೆ ಪ್ರತಿ ಭಾಷೆಗೂ ಒಂದು ಮೂಲ ಮಾತೃಭಾಷೆ ಅನ್ನೋದಿರುತ್ತೆ. ಅಲ್ಲಿಂದ ಅದು ಕವಲೊಡೆದು ಸ್ವತಂತ್ರ ಭಾಷೆಯಾಗಿ ರೂಪುಗೊಂಡಿರುತ್ತೆ. ಹೀಗಾಗಿ ಯಾವುದೇ ಭಾಷಾ ಪರಿವಾರವನ್ನು ಅಧ್ಯಯನ ಮಾಡೋದಕ್ಕೆ ತೌಲನಿಕ ಭಾಷಾ ವಿಜ್ಞಾನದಲ್ಲಿ ಮುಖ್ಯವಾಗಿ ಮೊದಲೇ ಹೇಳಿದ ಹಾಗೆ ಆನುವಂಶಿಕತೆ, ಜೆನೆಟಿಕ್, ಪ್ರರೂಪ, ಟೈಪೋಲಾಜಿಕಲ್ ಮತ್ತು ಕ್ಷೇತ್ರೀಯ ಏರಿಯಲ್ ಈ ಪದ್ಧತಿಗಳ ಈ ಆಧಾರಗಳ ಮೂಲಕ ಭಾಷೆಗಳನ್ನು ವರ್ಗೀಕರಣ ಮಾಡಲಾಗುತ್ತೆ. ಇದರಿಂದ ಭಾಷೆ ಹೇಗೆ ಮೂಲ ಭಾಷೆಯಿಂದ ಬೆಳೆದು ಬಂದಿದೆ, ಅವುಗಳ ಆನುವಂಶಿಕತೆ ಹೇಗಿದೆ ಮತ್ತು ಬೇರೆ ಬೇರೆ ಇತರ ಸೋದರ ಭಾಷೆಗಳ ನಡುವೆ ಇರುವ ಸಂಬಂಧವನ್ನು ಗುರುತಿಸೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಮೊದಲೇ ಹೇಳಿದ ಹಾಗೆ 18ನೇ ಶತಮಾನದವರೆಗೂ ಶಾಸ್ತ್ರೀಯ ಹಿನ್ನೆಲೆಯಲ್ಲಿ ಭಾಷೆಗಳನ್ನು ವಿದ್ವಾಂಸರು ವಿಭಜನೆ ಮಾಡ್ತಾಯಿದ್ರು. ನಂತರ ಪಾಶ್ಚಾತ್ಯ ವಿದ್ವಾಂಸರು ತೌಲನಿಕ ಭಾಷಾ ವಿಜ್ಞಾನವನ್ನು ನಮ್ಮ ಭಾರತಕ್ಕೂ ಸಹ ಪರಿಚಯ ಮಾಡಿಕೊಟ್ರು. ಆ ನಂತರ ಭಾರತೀಯ ಭಾಷೆಗಳನ್ನು ವಿಭಿನ್ನವಾಗಿ ವರ್ಗೀಕರಿಸುವ ಪದ್ಧತಿ ಆರಂಭವಾಯಿತು. ಈ ಹಿನ್ನೆಲೆಯಲ್ಲಿ ದ್ರಾವಿಡ ಅಲ್ಲ, ಇಡೀ ಭಾರತೀಯ ಭಾಷೆಗಳನ್ನು, ಭಾರತದ ವಿವಿಧ ಪ್ರದೇಶಗಳಲ್ಲಾಡುವ ಎಲ್ಲ ಭಾಷೆಗಳನ್ನು 5 ಬಗೆಯಲ್ಲಿ ವರ್ಗೀಕರಿಸಿದ್ದಾರೆ. ಅವು ಯಾವ್ಯಾವುದು ಅಂದರೆ ಇಂಡೋ ಯುರೋಪಿಯನ್ ಭಾಷಾ ವರ್ಗ, ಆಸ್ಟ್ರೋ ಏಷಿಯಾಟಿಕ್ ಭಾಷಾ ವರ್ಗ, ಸಿನೋ ಟಿಬೆಟಿಯನ್ ಭಾಷಾ ವರ್ಗ, ದ್ರಾವಿಡ ಭಾಷಾ ವರ್ಗ ಮತ್ತು ಕೆಲವು ಅವರ್ಗೀಕೃತ ಭಾಷಾ ವರ್ಗಗಳು. ಹೀಗೆ 5 ಗುಂಪುಗಳನ್ನಾಗಿ ಭಾರತೀಯ ಭಾಷೆಗಳನ್ನು ವರ್ಗೀಕರಣ ಮಾಡಲಾಗಿದೆ. ಇನ್ನೊಂದು ವಿಷಯನ ಸಹ ನಾವು ಈಗ ನೆನಪು ಮಾಡ್ಕೋಬಹುದು. ಈ ತರಹ ತೌಲನಿಕ ಅಧ್ಯಯನ ಆರಂಭವಾಗೋದಕ್ಕೆ ಮೊದಲು ಭಾರತೀಯ ಭಾಷೆಗಳನ್ನು ಪಂಚದ್ರಾವಿಡ, ಪಂಚಗೌಡ ಅಂತ ವಿಭಜನೆ ಮಾಡಿತ್ತು. ಅದು ವೈಜ್ಞಾನಿಕ ರೀತಿಯಲ್ಲಿ ವಿಭಜನೆ ಆಗಿರಲಿಲ್ಲ. ಆದರೂ ಸಹ ಅದು ಹೇಗೆ ಮಾಡಿದರು, ಯಾವ ಭಾಷೆಗಳು ಈ ಗುಂಪಿನಲ್ಲಿತ್ತು ಅಂತ ತಿಳ್ಕೊಳ್ಳೋಣ. ಪಂಚದ್ರಾವಿಡ ಭಾಷೆಗಳು ಅಂದರೆ ತಮಿಳು, ತೆಲುಗು, ಕನ್ನಡ, ಗುಜರಾತಿ ಮತ್ತು ಮರಾಠಿ. ನೋಡಿ, ಇಲ್ಲಿ ಗುಜರಾತಿ ಮತ್ತು ಮರಾಠಿನ ಪಂಚದ್ರಾವಿಡದಲ್ಲಿ ಆಗ ಸೇರಿಸಿದ್ರು. ಪಂಚಗೌಡ ಅಂದರೆ ಸಾರಸ್ವತ, ಕಾನ್ಯಕುಬ್ಜ, ಗೌಡ, ಮೈಥಿಲಿ ಮತ್ತು ಉತ್ಕಲ. ಏಕೆ ಹೀಗೆ ವರ್ಗೀಕರಣ ಮಾಡಿದ್ರು ಅಂದರೆ ಬಹುತೇಕ ಪ್ರಾದೇಶಿಕವಾಗಿ ಆಯಾ ಪ್ರದೇಶಗಳ ಜನರ ಆಚಾರ ಸಂಸ್ಕೃತಿಗಳ ಪ್ರಭೇದಗಳನ್ನು ಗುರುತಿಸಿ ವರ್ಗೀಕರಣ ಈ ರೀತಿಯಲ್ಲಿ ಮಾಡಿರಬಹುದು. ನಂತರ ವೈಜ್ಞಾನಿಕವಾಗಿ ತೌಲನಿಕ ಅಧ್ಯಯನದ ಮೂಲಕ ನಾನು ಹೇಳಿದ ಹಾಗೆ 5 ಬಗೆಯ ವರ್ಗೀಕರಣವನ್ನು ಭಾರತೀಯ ಭಾಷೆಗಳನ್ನು ಮಾಡಿದ್ದಾರೆ. ಭಾರತೀಯ ಭಾಷೆಗಳು ಯಾವ್ಯಾವುದು 5 ಬಗೆಗಳು: ಇಂಡೋ ಯುರೋಪಿಯನ್ ಭಾಷಾ ವರ್ಗ, ಆಸ್ಟ್ರೋ ಏಷಿಯಾಟಿಕ್ ಭಾಷಾ ವರ್ಗ, ಸಿನೋ ಟಿಬೆಟಿಯನ್ ಭಾಷಾ ವರ್ಗ, ದ್ರಾವಿಡ ಭಾಷಾ ವರ್ಗ ಮತ್ತು ಕೆಲವು ಅವರ್ಗೀಕೃತ ಭಾಷಾ ವರ್ಗಗಳು. ಆನುವಂಶಿಕವಾಗಿ ಭಾಷೆಗಳಲ್ಲಿ ಏನಾದರೂ ಸಂಬಂಧ ಇದ್ದರೆ ಅವು ಒಂದೇ ಮೂಲದಿಂದ ಬಂದವು ಅಂತ ಹೇಳಬಹುದು. ಮೂಲ ಭಾಷೆಯಿಂದ ಬಂದ ಮೇಲೆ ತನ್ನದೇ ಆದ ವಿಶಿಷ್ಟತೆಯನ್ನು ಬೆಳೆಸ್ಕೊಳ್ಳುತ್ತಾ ಹೋಗುತ್ತೆ. ಒಂದು ಕಾಲಕ್ಕೆ ಈ ತರಹದ ಉಪಭಾಷೆಗಳಾಗಿದ್ದವು ಮುಂದೆ ಸ್ವತಂತ್ರ ಭಾಷೆಯಾಗಿ ಬೆಳವಣಿಗೆ ಹೊಂದುತ್ತೆ. ಹೀಗೆ ಒಂದೇ ಕುಟುಂಬದ ಭಾಷೆಗಳು ಬೆಳೆಯುತ್ತಾ ಹೋದಂಗೆ ಅವುಗಳ ಉಪವಿಭಾಗೀಕರಣ ಸಹ ಉಂಟಾಗುತ್ತೆ. ಹೀಗಾಗಿ ದ್ರಾವಿಡ ಭಾಷಾ ಗುಂಪನ್ನು ಮೊದಲೇ ಹೇಳಿದ ಹಾಗೆ 4 ಒಳಗುಂಪುಗಳಾಗಿ ಗುರುತಿಸಲಾಗ್ತಾ ಇದೆ. ದಕ್ಷಿಣ ದ್ರಾವಿಡ, ದಕ್ಷಿಣ ಮಧ್ಯ ದ್ರಾವಿಡ, ಮಧ್ಯ ದ್ರಾವಿಡ, ಉತ್ತರ ದ್ರಾವಿಡ. ಇಡೀ ಘಟಕದಲ್ಲಿ ನೀವು ಇದನ್ನು ಮತ್ತೆ ಕೇಳ್ತೀರಾ. ದ್ರಾವಿಡ ಭಾಷಾ ಗುಂಪುಗಳು ದಕ್ಷಿಣ ದ್ರಾವಿಡ, ದಕ್ಷಿಣ ಮಧ್ಯ ದ್ರಾವಿಡ, ಮಧ್ಯ ದ್ರಾವಿಡ ಮತ್ತು ಉತ್ತರ ದ್ರಾವಿಡ. ಆದರೆ ಕೆಲವು ವಿದ್ವಾಂಸರು ಈ ದ್ರಾವಿಡ ಭಾಷೆಗಳನ್ನು ಕೇವಲ 3 ಹಂತದಲ್ಲಿ ವರ್ಗೀಕರಿಸಿದ್ದಾರೆ. ಈ ದಕ್ಷಿಣ ಮಧ್ಯ ದ್ರಾವಿಡ ತೆಗೆದುಬಿಟ್ಟು ದಕ್ಷಿಣ ದ್ರಾವಿಡ,
ಮಧ್ಯ ದ್ರಾವಿಡ ಮತ್ತು ಉತ್ತರ ದ್ರಾವಿಡ ಅಂತ ಹೇಳಿದ್ದಾರೆ. ಹೀಗೆ ಭಾಷೆಗಳ ವರ್ಗೀಕರಣವನ್ನು ನೋಡಿದ್ರೆ ನಮಗೇನು ಅನಿಸುತ್ತೆ ಅಂದರೆ, ಮೊದಲು ಮೂಲ ದ್ರಾವಿಡ ಭಾಷೆ ಒಂದೇ ಇತ್ತು, ಆನಂತರ ಅದು 4 ವಿಭಾಗಗಳಾಗಿ ಒಡೆದು ಅವುಗಳಲ್ಲಿ ಮತ್ತೆ ಸ್ವತಂತ್ರ ಭಾಷೆಗಳು ಹುಟ್ಟುಕೊಂಡು ಬೆಳವಣಿಗೆ ಆಗಿವೆ ಅಂತ ಗೊತ್ತಾಗುತ್ತೆ. ಈ ದ್ರಾವಿಡ ಭಾಷೆಗಳ ಪರಸ್ಪರ ಆನುವಂಶಿಕ ಸಂಬಂಧ ಗುರುತಿಸಿದಾಗ ನಾವು ಈ ಭಾಷೆಗಳು ಉಳಿಸಿಕೊಂಡು ಬಂದಿರುವ ಮೂಲಾಂಶಗಳು ಯಾವ್ಯಾವುದು ಅಂತ ಗುರುತಿಸಬಹುದು. ಅವುಗಳ ಆಧಾರದ ಮೇಲೆ ಮೂಲದಿಂದ ಈ ಭಾಷೆಗಳು ಹೇಗೆ ಸಿಡಿದವು ಅನ್ನೋದನ್ನು ಸಹ ನಾವು ಗುರುತಿಸಬಹುದು. ಈ ಎಲ್ಲ ಭಾಷೆಗಳ ಅಧ್ಯಯನ ಮಾಡಿ ನಾವು ಮೂಲ ದ್ರಾವಿಡ ಭಾಷೆಯನ್ನು ಪುನರ್ರಚನೆ ಸಹ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ದ್ರಾವಿಡ ಭಾಷೆಗಳ ವರ್ಗೀಕರಣ ಬಹಳ ಮುಖ್ಯ ಅನ್ನೋದನ್ನು ನಾವೀಗ ನೆನಪಿನಲ್ಲಿ ಇಟ್ಕೋಬೇಕು. ಹೀಗೆ ಒಂದು ಭಾಷಾ ಕುಟುಂಬದಲ್ಲಿ ಭಾಷೆಗಳನ್ನು ನಾವು ವಿಂಗಡಿಸುವಾಗ, ವರ್ಗೀಕರಿಸುವಾಗ ಆ ಭಾಷೆಗಳು ಭಿನ್ನ ಭಿನ್ನವಾದ ವಿಶಿಷ್ಟ ರಚನಾತ್ಮಕ ಭಾಷಾ ಅಂಶಗಳನ್ನು ಹೇಗೆ ಬೆಳೆಸ್ಕೊಂಡು ಬಂದಿದೆ ಅನ್ನೋದನ್ನು ಆಧಾರವಾಗಿ ಇಟ್ಕೋಬೇಕಾಗತ್ತೆ. ಅವುಗಳ ರಚನೆಯಲ್ಲಿ, ಈ ಭಾಷೆಗಳ ರಚನೆಯಲ್ಲಿ ಸಮಾನತೆ ಏನಾದರೂ ಕಂಡು ಬಂದರೆ ಅಂತಹ ಭಾಷೆಗಳನ್ನು ಸಂಬಂಧಿ ಭಾಷೆಗಳು ಅಂತ ಕರಿತೀವಿ. ಅವುಗಳನ್ನು, ಈ ಸಂಬಂಧ ಇರೋ ಭಾಷೆಗಳನ್ನು ಒಂದು ಭಾಷಾ ಗುಂಪದಲ್ಲಿ ಸೇರಿಸಲಾಗತ್ತೆ. ಮೂಲ ಭಾಷೆಯಿಂದ ಪ್ರತ್ಯೇಕಗೊಳ್ಳುವ ಕಾಲಮಾನ ಯಾವುದು ಅಂತ ತಿಳ್ಕೊಂಡು ಅದನ್ನು ಆಧರಿಸಿ ಭಾಷೆಯಲ್ಲಿ ಇರುವ ವಿಶಿಷ್ಟ ಅಂಶಗಳು ವಿಭಿನ್ನವಾಗಿರುತ್ತೆ. ಮೊದಲು ಹೊರಗಡೆ ಬಂದರೆ ಅದು ಮೂಲ ದ್ರಾವಿಡಕ್ಕೆ ಸಮೀಪ ಇರುತ್ತೆ, ನಂತರ ಹೊರಗಡೆ ಬರ್ತಾ ಇದ್ದರೆ ಅದರ ಅಂಶಗಳು, ವಿಶಿಷ್ಟ ಅಂಶಗಳು ಬೇರೆಯೇ ಆಗಿರುತ್ತೆ. ಅಂದರೆ ಬೇರೆ ಬೇರೆ ಕಾಲಮಾನದಲ್ಲಿ ಹೊರಗೆ ಬಂದಾಗ ಭಾಷೆಗಳು ವಿವಿಧ ರೀತಿಯ ಅಂಶಗಳನ್ನು ಅದು ಒಳಗೊಂಡಿರುತ್ತೆ. ಈ ಭಾಷೆಗಳ ವರ್ಗೀಕರಣಕ್ಕೆ ಯಾವುದು ಹೆಚ್ಚು ಸಹಾಯಕ ಅಂದರೆ, ಧ್ವನಿಮ ಮಟ್ಟದ ಅಥವಾ ಅರ್ಥಕ್ಕೆ ಸಂಬಂಧಿಸಿದ ವರ್ಗೀಕರಣಕ್ಕಿಂತ ಆಕೃತಿಮ ಮತ್ತು ವಾಕ್ಯ ಮಟ್ಟದ ಬೆಳವಣಿಗೆಗಳು ಭಾಷೆಯನ್ನು ವರ್ಗೀಕರಣ ಮಾಡೋದಕ್ಕೆ ಹೆಚ್ಚು ಉಪಯೋಗ ಆಗುತ್ತೆ, ಸಹಾಯಕ ಅಂಶಗಳಾಗುತ್ತೆ ಅನ್ನೋದನ್ನು ನೆನಪಿನಲ್ಲಿಟ್ಕೋಬೇಕು. ಈ ದ್ರಾವಿಡ ಭಾಷೆಗಳ ವರ್ಗೀಕರಣವನ್ನು ಮೊದಲ ಬಾರಿಗೆ ಯಾರು ಮಾಡಿದ್ದು ಅಂದರೆ, ತೌಲನಿಕ ಅಧ್ಯಯನದ ಪಿತಾಮಹ, ದ್ರಾವಿಡ ಭಾಷೆಗಳ ತೌಲನಿಕ ಅಧ್ಯಯನದ ಪಿತಾಮಹ ಅಂತ ಕರೆಸಿಕೊಳ್ಳೋ ಕಾಲ್ಡ್ವೆಲ್ ಅವರು ಈ ವರ್ಗೀಕರಣವನ್ನು ಮೊದಲ ಬಾರಿಗೆ ಮಾಡಿದರು. ಅವರು ದ್ರಾವಿಡ ಭಾಷೆಗಳ ಪರಸ್ಪರ ಆನುವಂಶಿಕ ಸಂಬಂಧವನ್ನು ಗುರುತಿಸಿದ್ರು. ಅವರೇನು ಹೇಳಿದರು ಅಂದರೆ, ದ್ರಾವಿಡ ಭಾಷೆಗಳ ವಂಶ ಸಂಬಂಧವನ್ನು ಸಿಥಿಯನ್ ಭಾಷಾ ಗುಂಪುಗಳೊಂದಿಗೆ ಗುರುತಿಸಿದ್ರು. ಈ ಸಿಥಿಯನ್ ಭಾಷೆ ಅನ್ನೋದು ಉಕ್ರೇನ್, ರಷ್ಯಾ, ಕಜಕಿಸ್ತಾನ್ ಪ್ರದೇಶದಲ್ಲಿ ಈ ಭಾಷೆಗಳು ನಾವು ನೋಡಬಹುದು. ಈ ಸಿಥಿಯನ್ ಭಾಷೆಗಳನ್ನು ಕಾಲ್ಡ್ವೆಲ್ ಅವರು ದ್ರಾವಿಡ ಭಾಷೆಗಳನ್ನು ಅದರ ಜೊತೆ ಗುರುತಿಸಿದ್ದಾರೆ. ಅದಕ್ಕೆ ದ್ರಾವಿಡರು ಉರುಲ್ ಪರ್ವತ ಶ್ರೇಣಿಯಿಂದ ಬಂದಿದ್ದರು ಅಂತ ಹೇಳ್ತಾರೆ. ಈ ಉರುಲ್ ಪರ್ವತಗಳ ಶ್ರೇಣಿ ಸಹ ಅದೇ ಈ ರಷ್ಯಾ, ಯುಕ್ರೇನ್ ಮತ್ತು ಕಜಕಿಸ್ತಾನ್ ಪ್ರದೇಶಗಳಲ್ಲಿ ಈ ಉರುಲ್ ಪ್ರದೇಶ ಸಹ ಇರೋದು. ಕಾಲ್ಡ್ವೆಲ್ ಅವರು ಈ ದ್ರಾವಿಡ ಭಾಷೆಗಳ ನಡುವೆ ಇರುವ ಸಂಬಂಧವನ್ನು ಸಹ ಗುರುತಿಸಿದ್ರು. ಅವರು ಹೇಳ್ತಾರೆ, ತಮಿಳು, ಮಲಯಾಳಂ ಭಾಷೆಗಳು ತೀರಾ ಹತ್ತಿರದ ಸಂಬಂಧಿಗಳು ಅಂತ ಹೇಳಿದ್ರು. ಆದರೆ ತಮಿಳು ಮತ್ತು ತೆಲುಗು ತುಂಬ ದೂರ ನಿಲ್ಲುವ ಭಾಷೆಗಳು ಅಂತ ಹೇಳಿದ್ರು. ಒಂದು ಆಶ್ಚರ್ಯ ಅಂದರೆ, ಕರ್ನಾಟಕದ ಪ್ರದೇಶದಲ್ಲಿರುವ ತುಳು ಭಾಷೆ ತಮಿಳು ಮತ್ತು ಮಲಯಾಳಂಗೆ ಸಂಬಂಧಿ ಭಾಷೆ ಅಂತ ಹೇಳಿದ್ರು. ಅವೆರಡಕ್ಕೆ ಅದು ಹೆಚ್ಚು ನಿಕಟವಾಗಿದೆ ಅಂತ ಅವರು ಅಭಿಪ್ರಾಯ ಪಟ್ಟಿದ್ದಾರೆ. ಕೊಡಗಿಗೆ ಅದಕ್ಕೂ ಹೆಚ್ಚು ಸಮೀಪದಲ್ಲಿ ತುಳು ನಿಲ್ಲುತ್ತೆ ಅಂತ ಹೇಳಿದರು. ಮತ್ತು ಬ್ರಾಹುಹಿ ಭಾಷೆ ಬಗ್ಗೆ ಹೇಳಬೇಕಾದ್ರೆ ಅದರಲ್ಲಿ ದ್ರಾವಿಡ ಅಂಶಗಳು ತೀರಾ ಕಡಿಮೆ ಇದೆ. ಆದ್ದರಿಂದ ಅದನ್ನು ಅವರು ದ್ರಾವಿಡ ಭಾಷಾ ವರ್ಗಕ್ಕೆ ಸೇರಿಸೋದೇ ಇಲ್ಲ. ಬ್ರಾಹುಹಿ ಭಾಷೆಯನ್ನು ಸ್ವತಂತ್ರ ದ್ರಾವಿಡ ಭಾಷೆ ಅಂತ ಈಗ ಪರಿಗಣಿತ ಆಗಿದೆ. ಕನ್ನಡ ಭಾಷೆ, ನಾವು ತೆಲುಗು ಕನ್ನಡ ಒಂದೇ ಥರ ಅಂತ ಅನ್ಕೋತೀವಿ ಈ ಲಿಪಿನ ನೋಡಿ, ಆದರೆ ಕನ್ನಡ ಭಾಷೆ ತಮಿಳಿಗೆ ಹೆಚ್ಚು ನಿಕಟ ಅಂತ ಕಾಲ್ಡ್ವೆಲ್ ಅಂದೇ ಗುರುತಿಸಿದ್ರು. ಬಹುತೇಕ ವಿದ್ವಾಂಸರು ದ್ರಾವಿಡ ಭಾಷಾ ವರ್ಗವನ್ನು ಬೇರೆ ಯಾವುದೇ ಭಾಷಾ ವರ್ಗಕ್ಕೆ ಸಂಬಂಧ
ತೋರಿಸೋದಿಲ್ಲ. ದ್ರಾವಿಡ ಭಾಷಾ ವರ್ಗವನ್ನು ಸ್ವತಂತ್ರ ಅಂತ ಬಹುತೇಕ ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದಾರೆ. ಅವುಗಳಲ್ಲಿ ಮುಖ್ಯವಾಗಿ ಫ್ರಾನ್ಸಿಸ್ ವೈಟ್ ಎಲ್ಲಿಸ್, ರಾಮ್ಸನ್ ರಾಸ್ಕ್, ಜಾರ್ಜ್ ಗ್ರಿಯರ್ಸನ್, ಸ್ಟೆನ್ ಕೆನೋ, ಆರ್ ನರಸಿಂಹಾಚಾರ್ಯ, ಶ್ರೀರಂಗಪಟ್ಟಣದ ಕೃಷ್ಣಮಾಚಾರ್ಯ ಇವರೆಲ್ಲ ದ್ರಾವಿಡ ಭಾಷೆ ವರ್ಗವನ್ನು ಸ್ವತಂತ್ರ ಭಾಷಾ ವರ್ಗ ಅಂತ ಹೇಳಿದ್ದಾರೆ. 19ನೇ ಶತಮಾನದ ಕೊನೆಯ ಹಾಗೂ 20ನೇ ಶತಮಾನದ ಆರಂಭದಲ್ಲಿ ಭಾರತದ ಭಾಷೆಗಳ ಅಧ್ಯಯನ ನಡೆಸಿದ ಸ್ಟೆನ್ ಕೆನೋ ಹಾಗೂ ಸರ್ ಜಾರ್ಜ್ ಗ್ರಿಯರ್ಸನ್ ಅವರು ತಮ್ಮ ಲಿಂಗ್ವಿಸ್ಟಿಕ್ ಸರ್ವೆ ಆಫ್ ಇಂಡಿಯಾ ಗ್ರಂಥದಲ್ಲಿ ದ್ರಾವಿಡ ಭಾಷೆಗಳ ಬಗ್ಗೆ, ಮುಂಡಾ ದ್ರಾವಿಡ ಭಾಷೆಗಳನ್ನು ಕುರಿತು ಬಹಳಷ್ಟು ವಿಷಯಗಳನ್ನು ಹೇಳಿದರು. ಆದರೆ ಅವರು ಅನೇಕ ದ್ರಾವಿಡ ಭಾಷೆಗಳನ್ನು, ಅದರಲ್ಲೂ ದಕ್ಷಿಣ ಭಾರತದ ಭಾಷೆಗಳನ್ನು ಸಂಪೂರ್ಣವಾಗಿ ಅದರಲ್ಲಿ ಅಧ್ಯಯನ ಮಾಡಿಲ್ಲ ಅನ್ನೋದು ಸಹ ಒಂದು ವಿಷಯ. ಸ್ಟೆನ್ ಕೆನೋ ಅವರು ದ್ರಾವಿಡ ಭಾಷೆಗಳಲ್ಲಿರುವ ಸಮಾನ ಭಾಷಾ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಬೇರೆ ರೀತಿಯಲ್ಲಿ ದ್ರಾವಿಡ ಭಾಷೆಗಳನ್ನು ವರ್ಗೀಕರಿಸಿದರು. ಅದರಲ್ಲಿ ಅವರು ಹೇಗೆ ಹೇಳಿದರು ಅಂದರೆ, ಆಂಧ್ರ ಗುಂಪು, ತೆಲುಗು ಕುಲಾಮಿ, ದ್ರಾವಿಡ ಗುಂಪು, ತಮಿಳು, ಮಲಯಾಳಂ, ತುಳು, ಕೊಡವ, ತೊದ, ಕೋತ, ಕನ್ನಡ, ಮಧ್ಯವರ್ತಿ ಗುಂಪು, ಕೊಂಡಿ, ಮಲ್ತು, ಕುಯಿ, ವಾಯುವ್ಯ ಗುಂಪು, ಬ್ರಾಹುಯಿ, ಅರ್ಧ ದ್ರಾವಿಡ ಗುಂಪು, ಭರಿಯ, ಲದಧಿ. ಆದರೆ ಇವರು ಈ ಥರ ವರ್ಗೀಕರಣ ಮಾಡಬೇಕಾದ್ರೆ ಕೇವಲ ಭೌಗೋಳಿಕ ಅಂಶವನ್ನು ಮಾತ್ರ ಗಮನಿಸಿ ಈ ವರ್ಗೀಕರಣ ಮಾಡಿದ್ದಾರೆ. ಭಾಷೆಗಳ ವಿಶಿಷ್ಟ ಅಂಶಗಳನ್ನು ಇವರು ಗಣನೆಗೆ ತೆಗೆದುಕೊಂಡಿಲ್ಲ. ಭರಿಯ, ಲದಧಿ ಮೊದಲಾದ ಇಂಡೋ ಆರ್ಯನ್ ಭಾಷೆಗಳನ್ನು ದ್ರಾವಿಡ ಭಾಷೆಗಳಿಗೆ ಸೇರಿಸಿರೋದು ಇದರಲ್ಲಿರುವ ಅಸಮರ್ಪಕತೆಯನ್ನು ಎದ್ದು ಕಾಣಿಸುವ ಹಾಗೆ ಮಾಡುತ್ತೆ. ಹಂಪ ನಾಗರಾಜಯ್ಯ ಅವರು ಸಹ ದ್ರಾವಿಡ ಭಾಷಾ ವರ್ಗೀಕರಣವನ್ನು ಲಿಪಿ ಹೊಂದಿರುವ ಭಾಷೆಗಳು ಮತ್ತು ಲಿಪಿ ರಹಿತ ಭಾಷೆಗಳು ಅಂತ ವರ್ಗೀಕರಣ ಮಾಡಿದ್ರು. ಆದರೆ ಅದು ಸಶಾಸ್ತ್ರೀಯವಾದ ವರ್ಗೀಕರಣ ಅಲ್ಲ ಅಂತ ಸಂಗಮೇಶ ಸವದತ್ತಿ ಮಠ ಅವರು ಹೇಳಿದ್ದಾರೆ. ಇನ್ನು ದ್ರಾವಿಡ ಭಾಷೆಗಳ ವರ್ಗೀಕರಣಕ್ಕೆ ವಿಶೇಷ ಕೊಡುಗೆ ನೀಡುವವರು ಬದ್ರಿರಾಜು ಕೃಷ್ಣಮೂರ್ತಿ ಅಂತ. ಬಹಳಷ್ಟು ಜನರ ಮನ್ನಣೆ ಪಡೆದಿರುವ ವರ್ಗೀಕರಣ ಇದು ಅಂತ ಹೇಳಬಹುದು. ಇವರ ಪ್ರಕಾರ ದ್ರಾವಿಡ ಭಾಷೆಗಳ ವರ್ಗೀಕರಣ 4 ವಿಭಾಗಗಳಲ್ಲಾಗಿದೆ. ದಕ್ಷಿಣ ದ್ರಾವಿಡ, ದಕ್ಷಿಣ ಮಧ್ಯ ದ್ರಾವಿಡ, ಮಧ್ಯ ದ್ರಾವಿಡ, ಉತ್ತರ ದ್ರಾವಿಡ. ಇದನ್ನೇ ನಾವು ಮೊದಲಿನಿಂದನೂ ಈ ಘಟಕದ ಆರಂಭದಿಂದ ಹೇಳ್ಕೊಂಡು ಬಂದಿರೋದು. ಇದು ಎಲ್ಲರ ಮನ್ನಣೆಯನ್ನು ಪಡೆದಿದೆ. ಈ ವರ್ಗೀಕರಣ ದಕ್ಷಿಣ ದ್ರಾವಿಡ, ದಕ್ಷಿಣ ಮಧ್ಯ ದ್ರಾವಿಡ, ಮಧ್ಯ ದ್ರಾವಿಡ ಮತ್ತು ಉತ್ತರ ದ್ರಾವಿಡ. ಇದು ಮೇಲ್ನೋಟಕ್ಕೆ ಈಗ ದಕ್ಷಿಣ, ದಕ್ಷಿಣ ಮಧ್ಯ, ಮಧ್ಯ, ಉತ್ತರ ಹೀಗೆ ಮೇಲ್ನೋಟಕ್ಕೆ ಭೌಗೋಳಿಕ ಆಧಾರದ ಮೇಲೆ ವಿಭಜನೆ ಅಂತ ಕಂಡು ಬಂದರೂ ಸಹ ವಿಶಿಷ್ಟ ಭಾಷಾ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ವರ್ಗೀಕರಣ ಮಾಡಲಾಗಿದೆ. ಈ ಪ್ರತಿ ವರ್ಗದಲ್ಲೂ ಇರುವ ಭಾಷೆಗಳನ್ನು ನೋಡಿದ್ರೆ ಆ ಭಾಷಾ ಅಂಶಗಳನ್ನು ನಾವು ಗಮನಿಸಬಹುದು. ಒಂದು ತೆಲುಗು ಭಾಷೆ ಒಂದು ವಿಶಿಷ್ಟ ಭಾಷೆ ಅಂತ ಹೇಳಬಹುದು. ಯಾಕೆ ಅಂದರೆ ಪ್ರಾದೇಶಿಕವಾಗಿ ಇದು ದಕ್ಷಿಣ ಭಾರತದಲ್ಲಿ ಸೇರಿದ್ರೂ ಸಹ ಇದು ಮಧ್ಯ ದ್ರಾವಿಡ ಗುಂಪಿನಲ್ಲಿ ಇದೆ. ಇದಕ್ಕೆ ಕಾರಣ ತೆಲುಗು ಭಾಷೆ ಮಧ್ಯ ದ್ರಾವಿಡ ಭಾಷೆಗಳ ಭಾಷಾ ರಚನೆಯ ದೃಷ್ಟಿಯಿಂದ ಸಮೀಪದಲ್ಲಿದೆ. ಪ್ರಾದೇಶಿಕವಾಗಿ ದಕ್ಷಿಣ ಭಾಗದಲ್ಲಿದ್ದರೂ ಸಹ ಇದು ಮಧ್ಯ ದ್ರಾವಿಡ ಭಾಷೆಗಳ ಗುಂಪಿನಲ್ಲಿ ಅವುಗಳಲ್ಲಿರುವ ಭಾಷೆಗಳಿಗೆ ಸಮೀಪದಲ್ಲಿದೆ ಅಂತ ಹೇಳಬಹುದು. ಈ ತೆಲುಗು ಭಾಷೆಯ ಅಂಶಗಳು ಮಧ್ಯ ದ್ರಾವಿಡ ವಿಶಿಷ್ಟ ಭಾಷಾ ಅಂಶಗಳಿಗೆ ಸಂಬಂಧ ಹೊಂದಿದೆ. ಅಂತೆಯೇ ತೆಲುಗು ದಕ್ಷಿಣ ದ್ರಾವಿಡ ಭಾಷೆಗಳಿಗಿಂತ ಅಂದರೆ ತಮಿಳು, ಕನ್ನಡ, ಮಲಯಾಳಂಗಿಂತ ಕೆಲವು ಅಂಶಗಳಲ್ಲಿ ಭಿನ್ನವಾಗಿ ನಿಲ್ಲುತ್ತೆ. ವರ್ಣಪಲ್ಲಟ, ಸ್ವರಾನುರೂಪ್ಯತೆ, ಘೋಷಧ್ವನಿಮಾಗಳ ಪ್ರಾಬಲ್ಯ, ಲಿಂಗ ವ್ಯವಸ್ಥೆ ಇವುಗಳಲ್ಲೆಲ್ಲ ತೆಲುಗು ವಿಭಿನ್ನವಾಗಿದ್ದು ಅಂದರೆ ದಕ್ಷಿಣ ದ್ರಾವಿಡ ಭಾಷೆಗಳ ಥರ ಇಲ್ಲದೆ ಈ ಮಧ್ಯ ದ್ರಾವಿಡ ಭಾಷೆಗಳ ಥರ ಇದೆ. ಈ ತೆಲುಗು ಭಾಷಾ ಬಾಂಧವ್ಯವನ್ನು ಕುವಿ, ಕೊಂಡ ಮೊದಲಾದ ಮಧ್ಯ ದ್ರಾವಿಡ ಗುಂಪಿಗೆ ಸಮೀಪವಾಗಿ ಕೊಂಡೊಯ್ಯಬಹುದು. ಆದ್ದರಿಂದ ತೆಲುಗು ಭಾಷೆಯ ಮೇಲೆ ಕನ್ನಡ ಮತ್ತು ತಮಿಳುಗಳ ಸಂಬಂಧಕ್ಕಿಂತ ದಕ್ಷಿಣ ಮಧ್ಯ ದ್ರಾವಿಡ ಭಾಷೆಗಳ ಸಂಬಂಧ ಹೆಚ್ಚಿದೆ ಅಂತ ಹೇಳಬಹುದು. ಆದರೆ ಈ ತೆಲುಗು ಮಾತನಾಡುವ ಭಾಷಿಕರು
ಕನ್ನಡ ಮತ್ತು ತಮಿಳು ಪ್ರದೇಶಗಳಿಗೆ ಹೊಂದಿಕೊಂಡಿರೋದ್ರಿಂದ ಕನ್ನಡ ಮತ್ತು ತಮಿಳು ಭಾಷೆಗಳ ಪ್ರಭಾವ ಆಗಿ ಕೆಲವು ಸಾಮ್ಯತೆಗಳು ಸಹ ಕಂಡುಬರಬಹುದು. ದಕ್ಷಿಣ ದ್ರಾವಿಡದ ಅನೇಕ ಅಂಶಗಳನ್ನು ತೆಲುಗು ಹೊಂದಿದ್ರೂ ಸಹ ಧ್ವನಿಮ ಮಟ್ಟಕ್ಕಿಂತ ಆಕೃತಿಮ ಮಟ್ಟದಲ್ಲಿ ತೆಲುಗು ದಕ್ಷಿಣ ದ್ರಾವಿಡ ಭಾಷೆಗಳಿಗೆ ಭಿನ್ನವಾಗಿ ಇದೆ. ಈ ಅಂಶವನ್ನು ಪ್ರಮುಖವಾಗಿ ಆಧಾರವಾಗಿಟ್ಕೊಂಡು ಕೃಷ್ಣಮೂರ್ತಿಯವರು ತೆಲುಗುವನ್ನು ಮಧ್ಯ ದ್ರಾವಿಡ ಗುಂಪಿಗೆ ಸೇರಿಸಿದ್ದಾರೆ. ಅದಕ್ಕೆ ಭಾಷಿಕ ಅಂಶಗಳನ್ನು ನೋಡಬೇಕಾದ್ರೆ ಯಾಕೆ ತೆಲುಗು ಮಧ್ಯ ದ್ರಾವಿಡ ಗುಂಪಲ್ಲಿದೆ ಅಂದರೆ ಅದರ ವಿಶಿಷ್ಟ ಭಾಷಾ ಅಂಶಗಳಾದ ನ ಬದಲಾವಣೆ, ಳ ಬದಲಾವಣೆ, ವರ್ಣಪಲ್ಲಟ, ಎ ಬದಲಾವಣೆ, ಎ ಬದಲಾವಣೆ ಹಾಗೂ ತ ಚ ಪ ಇಂತಹ ಪ್ರತ್ಯಯಗಳನ್ನು ಬಳಸಿ ಕ್ರಿಯಾಧಾತುಗಳನ್ನು ನಿರ್ಮಿಸುವ ರೀತಿ ತೆಲುಗು ಮಧ್ಯ ದ್ರಾವಿಡ ಭಾಷೆಗಳಿಗೆ ಸಮನಾಗಿದೆ, ಅದಕ್ಕೆ ಆ ರೀತಿ ಇದೆ ಅಂತ ಹೇಳಬಹುದು. ಸ್ತ್ರೀ ಸಂಬಂಧವಾಚಿ ಪ್ರತ್ಯಯದ ವಿಶಿಷ್ಟ ಬಳಕೆ, ಅರ್ಧಾನುಸ್ವಾರ, ನಿಷೇಧಾರ್ಥಕ, ಕ್ರಿಯಾವಿಶೇಷಣ ಈ ಎಲ್ಲ ಅಂಶಗಳು ಸಹ ತೆಲುಗು ಮಧ್ಯ ದ್ರಾವಿಡ ಗುಂಪಿಗೆ ಸೇರುತ್ತೆ ಅಂತ ಹೇಳಬಹುದು. ಅದರಲ್ಲೂ ಈ ಮಧ್ಯ ದ್ರಾವಿಡ ಭಾಷೆಗಳು ಕುವಿ ಮತ್ತು ಗೊಂಡಿ ಭಾಷೆಗಳು, ಇವುಗಳ ತರಹವೇ ತೆಲುಗು ಸಹ ಇದೆ. ಜೊತೆಗೆ ತೆಲುಗು ಭಾಷೆಯು ದಕ್ಷಿಣ ದ್ರಾವಿಡ ಭಾಷೆಗಳ ವಿಶಿಷ್ಟ ಅಂಶಗಳಾದ ಕ ಚ ಆಗೋದು, ಚ ಸ ಆಗೋದು, ಲೋಪ ಆಗೋದು, ಎ ಆಗೋದು, ಓ ಆಗೋದು, ಈ ಥರ ಪರಿವರ್ತನೆ ಹೊಂದುವ ವಿಷಯಗಳನ್ನು ನೋಡಿದ್ರೆ ಆಗ ತೆಲುಗು ಭಾಷೆ ದಕ್ಷಿಣ ದ್ರಾವಿಡ ಭಾಷೆ ಗುಂಪಿನಲ್ಲಿದೆ ಅಂತ ಹೇಳಬಹುದು. ಆದ್ದರಿಂದ ತೆಲುಗು ಭಾಷೆ ಕೆಲವೊಂದು ವಿಷಯಗಳಲ್ಲಿ ದಕ್ಷಿಣ ದ್ರಾವಿಡ ಗುಂಪಿನ ಭಾಷೆಗಳ ಥರ ಇದೆ, ಕೆಲವೊಂದು ವಿಷಯಗಳಲ್ಲಿ ದಕ್ಷಿಣ ಮಧ್ಯ ದ್ರಾವಿಡ ಗುಂಪಿನಲ್ಲಿ ಇದೆ ಅಂತ ಹೇಳಬಹುದು. ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ತೆಲುಗು ಭಾಷೆಯನ್ನು ಕುಯಿ, ಕುವಿ, ಕೊಂಡ, ಗೊಂಡಿ, ಪೆಂಗೋ, ಮಂಡ ಮೊದಲಾದ ಭಾಷೆಗಳಿರುವ ಮಧ್ಯ ದ್ರಾವಿಡ ಗುಂಪಿನಲ್ಲಿರೋದೇ ಸೂಕ್ತ ಅಂತ ಕೃಷ್ಣಮೂರ್ತಿಯವರು 1975ರಲ್ಲಿ ಪ್ರತಿಪಾದಿಸಿ ಅದನ್ನು ಬಹುತೇಕರು ಒಪ್ಕೊಂಡಿದ್ದಾರೆ. ಈ ದ್ರಾವಿಡ ಭಾಷೆಗಳಲ್ಲಿ ಭಾಷೆಗಳ ಅಂಶವನ್ನು ನೋಡಿದ್ರೆ ಏನು ಕಂಡು ಬರುತ್ತೆ ಅಂದರೆ ಎ ಆಗುವುದು ಪರಿವರ್ತನೆ ಹೊಂದೋದು, ಓ ಆಗಿ ಪರಿವರ್ತನೆ ಆಗೋದು, ಕ ಚ ಆಗೋದು, ಇದಕ್ಕೆ ತಾಲಬೀಕರಣ ಅಂತ ಹೇಳ್ತಾರೆ. ಚ ಸ ಆಗಿ ಕೊನೆಗೆ ಅದರಲ್ಲಿ ಲೋಪ ಆಗಿಬಿಡೋದು, ಘೋಷಧ್ವನಿಗಳು, ಈ ಸಂಗತಿಗಳು ದ್ರಾವಿಡ ಭಾಷೆಗಳ ರಚನೆಯ ದೃಷ್ಟಿಯಿಂದ ಮಹತ್ವದ್ದು ಅಂತ ಹೇಳಬಹುದು. ಮೂಲ ದ್ರಾವಿಡದಿಂದ ಹೊರಬಂದು ಸ್ವತಂತ್ರ ಭಾಷೆಗಳಾಗಿ ಬೆಳೆದ ಭಾಷೆಗಳು ಈ ತರಹದ ಅಂಶಗಳ ಜೊತೆಗೆ ಕೆಲವು ಸ್ವಂತ ಭಾಷಿಕ ಅಂಶಗಳನ್ನು ಮೈಗೂಡಿಸ್ಕೊಂಡು ಬೆಳೆದು ಬಂದಿದೆ. ಈ ವಿವಿಧ ವರ್ಗಗಳಲ್ಲಿ ಕಂಡುಬರುವ ಭಾಷೆಗಳನ್ನು ನಾವು ಮುಂದೆ ನೋಡೋಣ. ಮೊದಲಿಗೆ ದಕ್ಷಿಣ ದ್ರಾವಿಡ ಭಾಷೆಗಳ ಬಗ್ಗೆ ತಿಳ್ಕೊಳ್ಳೋಣ. ಕನ್ನಡ, ಕೋತ, ತೊದ, ಕೊಡಗು, ಇರುಳ, ತಮಿಳು, ಮಲಯಾಳಂ ಇವುಗಳು ಮೂಲದಲ್ಲಿ ಒಂದೇ ಭಾಷೆಯಾಗಿತ್ತು, ದಕ್ಷಿಣ ದ್ರಾವಿಡ ಭಾಷೆಯಾಗಿತ್ತು. ಕಾಲಕ್ರಮೇಣ ಒಂದೊಂದೇ ಸಿಡಿದು ಹೊರಬಂದು ಸ್ವತಂತ್ರ ಭಾಷೆಗಳಾಯಿತು. ಇವುಗಳಲ್ಲಿನ ಸಾಮ್ಯತೆಯನ್ನು ಆಧರಿಸಿ 4 ಉಪವರ್ಗಗಳನ್ನಾಗಿ ಮಾಡಬಹುದು. ಯಾವ್ಯಾವುದು? ಮೊದಲನೇ ಉಪವರ್ಗ ತಮಿಳು, ಮಲಯಾಳಂ, ಇರುಳ. ಎರಡನೆಯ ಉಪವರ್ಗ ಕನ್ನಡ, ಕೊಡಗು, ಬಡಗ. ಮೂರನೆಯದು ತೊದ, ಕೋತ. ನಾಲ್ಕನೆಯದು ತುಳು, ಕೊರಗ. ಭಾಷಾ ವಿದ್ವಾಂಸ MB ಎಮಿನೋ ಅವರು ತುಳು ಭಾಷೆಯನ್ನು ತಮಿಳು, ಮಲಯಾಳಂ, ಇರುಳ ಉಪವರ್ಗಕ್ಕೆ ಸೇರಿಸಬೇಕು ಅಂತ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಆದರೆ ಸುಬ್ರಹ್ಮಣ್ಯವರು ತುಳು ಭಾಷೆಯ ಆಕೃತಿಮ, ಧ್ವನಿಮ ಆಧರಿಸಿ ತುಳು ಪ್ರಾದೇಶಿಕ ಹಿನ್ನೆಲೆಯಲ್ಲಿ ದಕ್ಷಿಣ ದ್ರಾವಿಡ ಭಾಷೆಗಳಿಗೆ ತೀರಾ ಹತ್ತಿರದ್ದು, ಆದರೆ ಆಂತರಿಕ ರಚನಾ ದೃಷ್ಟಿಯಿಂದ ಅದು ದಕ್ಷಿಣ ದ್ರಾವಿಡ ವರ್ಗಕ್ಕೆ ಸೇರೋದಿಲ್ಲ ಅಂತ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಈ ತುಳು ಭಾಷೆಯನ್ನು ಕನ್ನಡದ
ಕರಾವಳಿ ಪ್ರದೇಶದಲ್ಲಿ ಹೆಚ್ಚು ಬಳಸಿದ್ರೂ ಸಹ ದಕ್ಷಿಣ ದ್ರಾವಿಡ ಭಾಷೆಗಳೊಂದಿಗೆ ಹೆಚ್ಚು ನಿಕಟ ಸಂಬಂಧ ಹೊಂದಿಲ್ಲದೆ ಇರೋದು ಒಂದು ಆಶ್ಚರ್ಯಕರವಾದ ವಿಷಯ ಅಂತ ಹೇಳಬಹುದು. ಅದರಲ್ಲೂ ಅದು ಕನ್ನಡಕ್ಕಿಂತ ತಮಿಳು ಭಾಷೆಗೆ ಹೆಚ್ಚು ಹತ್ತಿರ ಅನ್ನೋದು ಇನ್ನೂ ಆಶ್ಚರ್ಯ ತರಿಸುತ್ತೆ. ಅಲ್ಲದೆ ಈ ತುಳು ಭಾಷೆ ಮಧ್ಯ ಏಷ್ಯಾ ಕಡೆಯಿಂದ ಸಮುದ್ರ ಮಾರ್ಗವಾಗಿ ಬಂದಿರಬಹುದಾದ ಒಂದು ಭಾಷೆನ, ಆ ನಂತರ ಅದು ದ್ರಾವಿಡ ಗುಂಪಿಗೆ ಸೇರಿರಬಹುದಾ ಅನ್ನೋ ಸಂದೇಹ ಸಹ ಇದೆ. ಕರ್ನಾಟಕ ಕರಾವಳಿ ಪ್ರದೇಶದಲ್ಲಿ ಬಳಕೆಯಾಗುವ ಕೊರಗ ದ್ರಾವಿಡ ಭಾಷೆ. ಉತ್ತರ ದ್ರಾವಿಡ ಭಾಷೆಗಳೊಂದಿಗೆ ಆಕೃತಿಮ ಹಂತದಲ್ಲಿ ಹೆಚ್ಚು ಹೋಲಿಕೆ ಈ ಕೊರಗಕ್ಕೆ ಇದೆ ಅಂತ DNS ಭಟ್ ಎಂಬ ವಿದ್ವಾಂಸರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಆಶ್ಚರ್ಯ ಅಂದರೆ ಈ ತುಳು ಭಾಷೆ ದಕ್ಷಿಣ ದ್ರಾವಿಡ ಭಾಷೆಗಳಾದ ತಮಿಳು, ಮಲಯಾಳಂ, ಕನ್ನಡ ಭಾಷೆಗಳು ಮೂಲ ದ್ರಾವಿಡದಿಂದ ಬೇರ್ಪಡುವ ಮುನ್ನವೇ ತುಳು ಭಾಷೆ ದಕ್ಷಿಣ ದ್ರಾವಿಡದಿಂದ ಸಿಡಿದು ಬಂದಿರಬಹುದು ಅಂತ ಒಂದು ವಾದ ಇದೆ. ಇರುಳ ಅನ್ನೋ ಭಾಷೆ ಸಹ ತಮಿಳಿನ ಉಪಭಾಷೆ ಅಂತ ಮೊದಲು ಹೇಳ್ತಾ ಇದ್ರು. ಆದರೆ ಇತ್ತೀಚಿನ ಸಂಶೋಧನೆಯ ಪರಿಣಾಮವಾಗಿ ಅದು ಒಂದು ಸ್ವತಂತ್ರ ಭಾಷೆ, ಅದನ್ನು ತಮಿಳು ಮಲಯಾಳಂ ಗುಂಪಿಗೆ ಸೇರಿಸಬಹುದು ಅಂತ ಕಮೀನ್ ಜೈಲೆಬೆಲ್ ಅವರು ಅಭಿಪ್ರಾಯ ಪಟ್ಟಿದ್ದಾರೆ. ಹೀಗೆ ಮೂಲ ದಕ್ಷಿಣ ದ್ರಾವಿಡ ಭಾಷೆಯಿಂದ ಈ ಹೊರಬಂದ ವಿವಿಧ ಭಾಷೆಗಳ ಆಧಾರದಲ್ಲಿ ಈ ಮೂಲ ದ್ರಾವಿಡ ಭಾಷೆಗಳು ಇದರಲ್ಲಿರುವ ವಿವಿಧ ಭಾಷೆಗಳ ಬೆಳವಣಿಗೆಯನ್ನು 6 ಹಂತಗಳಲ್ಲಿ ನಾವು ಗುರುತಿಸಬಹುದು. ಮೊದಲು ಮೂಲ ದಕ್ಷಿಣ ದ್ರಾವಿಡ ಭಾಷೆ ಇತ್ತು. ಅದು ಮೂಲ ತಮಿಳು ಕನ್ನಡ ಹಂತ ಅಂತ ಹೇಳಬಹುದು. ಮೊದಲು ಹೊರಬಂದದ್ದು ತುಳು ಸ್ವತಂತ್ರವಾದ ನಂತರದ ಹಂತ ಅಂತ ಹೇಳಬಹುದು. ತುಳು ಹೋದ್ಮೇಲೆ ಮೂಲ ತಮಿಳು ತೊದಾ ಕೋತ ಹಂತ ಹೇಳ್ತಾರೆ. ಯಾಕೆ ಅಂದರೆ ತುಳು ನಂತರ ಕನ್ನಡ ಸ್ವತಂತ್ರವಾಗಿ ಹೊರಬಂತು. ನಂತರ ತೊದಾ ಕೋತ ಸ್ವತಂತ್ರವಾಗಿ ಹೊರಬಂದ ನಂತರ ಮೂಲ ತಮಿಳು ಕೊಡವದ ಹಂತ ಅಂತ ಹೇಳ್ತಾರೆ. ನಂತರ ಕೊಡವ ಸ್ವತಂತ್ರವಾದ ಮೇಲೆ ಮೂಲ ತಮಿಳು ಮಲಯಾಳಂ ಹಂತ ಅಂತ ಹೇಳ್ತಾರೆ. ಕೊನೆಯಲ್ಲಿ ಮಲಯಾಳಂ ಸ್ವತಂತ್ರವಾಗಿ ಹೊರಬಂದ ನಂತರ ಮೂಲ ತಮಿಳು ಇರುಳ ಹಂತ ಅಂತ ಹೇಳ್ತಾರೆ. ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂದರೆ ಯಾವ ಯಾವ ಭಾಷೆಗಳು ಮೊದಲು ಸ್ವತಂತ್ರವಾಯಿತು ಅಂದರೆ ಮೊದಲು ತುಳು, ನಂತರ ಕನ್ನಡ, ನಂತರ ತೊದಾ ಕೋತ, ನಂತರ ಕೊಡವ, ನಂತರ ಮಲಯಾಳಂ, ನಂತರ ಇರುಳ ಭಾಷೆಗಳು ಸ್ವತಂತ್ರವಾಯಿತು ದಕ್ಷಿಣ ದ್ರಾವಿಡ ಭಾಷೆಗಳಿಂದ ಅಂತ ಹೇಳಬಹುದು. ದಕ್ಷಿಣ ದ್ರಾವಿಡ ಭಾಷೆಯನ್ನು ನಾವು ಬಹುತೇಕ ಮೂಲ ತಮಿಳು ಅಂತ ಸಹ ಹೇಳ್ತೀವಿ. ಯಾಕೆಂದರೆ ತಮಿಳು ದಕ್ಷಿಣ ದ್ರಾವಿಡ ಭಾಷೆಯ ಬಹಳಷ್ಟು ಅಂಶಗಳನ್ನು ಉಳಿಸಿಕೊಂಡಿದೆ. ಈಗ ದಕ್ಷಿಣ ಮಧ್ಯ ದ್ರಾವಿಡ ಭಾಷೆಗಳು ಯಾವ್ಯಾವುದು ಅಂತ ನೋಡೋಣ. ಈ ಭಾಷೆಗಳಲ್ಲಿನ ಸಾಮ್ಯತೆಯನ್ನು ಆಧರಿಸಿ ಅವುಗಳ ಉಪವರ್ಗೀಕರಣ ಹೇಗೆ ಮಾಡಲಾಗಿದೆ ಅಂದರೆ, ಮೊದಲನೆಯ ಉಪವರ್ಗ ತೆಲುಗು, ಎರಡನೆಯ ಉಪವರ್ಗ ಗೋಂಡಿ, ಮೂರನೆಯ ಉಪವರ್ಗ ಕುವಿ, ಕುಯಿ, ಕುಬಿ, ಕೊಂಡ, ನಾಲ್ಕನೆಯ ಉಪವರ್ಗ ಪೆಂಗೋ, ಮುಂಡ ಮತ್ತು ಇಂದಿ. ಆರಂಭದಲ್ಲಿ ಮಧ್ಯ ದ್ರಾವಿಡ ಮತ್ತು ದಕ್ಷಿಣ ದ್ರಾವಿಡ ಭಾಷೆಗಳು ಒಂದಾಗೇ ಇತ್ತು. ಈ ಮಧ್ಯ ದ್ರಾವಿಡ ಮತ್ತು ದಕ್ಷಿಣ ದ್ರಾವಿಡ ಬೇರೆಯಾಗುವ ಹಂತದಲ್ಲಿ ತೆಲುಗು ಸಿಡಿದು ಹೊರಬಂತು ಅಂತ ಹೇಳಲಾಗುತ್ತೆ. ಅಂತೆಯೇ ತೆಲುಗಿನಲ್ಲಿ ಮಧ್ಯ ದ್ರಾವಿಡದು ಮತ್ತು ದಕ್ಷಿಣ ದ್ರಾವಿಡ ಭಾಷೆಗಳ ಎರಡೂ ಈ ಗುಂಪುಗಳ ಅಂಶಗಳನ್ನು ನಾವು ತೆಲುಗಿನಲ್ಲಿ ನೋಡಬಹುದು. ಈ ತೆಲುಗು ಸ್ವತಂತ್ರವಾದ ನಂತರ ಗೋಂಡಿ ರೂಪುಗೊಳ್ತು, ನಂತರ ಕುಯಿ ಗುಂಪು ಬಂತು, ನಂತರ ಪೆಂಗೋ, ಮುಂಡ ಬೇರ್ಪಟ್ಟವು. ಈ ಮೂಲ ದ್ರಾವಿಡ ಭಾಷೆಯಿಂದ ಹೊರಬಂದ ತೆಲುಗು ಬದಲಾಗ್ತಾ ಬಂದಿರೋದನ್ನು ಗುರುತಿಸಿ PS ಸುಬ್ರಹ್ಮಣ್ಯ ಅವರು ಈ ತೆಲುಗು ಭಾಷೆಯನ್ನು ಮಧ್ಯ ದ್ರಾವಿಡ ಭಾಷಾ ವರ್ಗಕ್ಕೆ ಸೇರಿಸೋದು ಸೂಕ್ತ ಅಂತ ಹೇಳಿದರು. ಹೀಗೆ ವಿಭಿನ್ನ ವಿದ್ವಾಂಸರು ವಿಭಿನ್ನವಾದ ಅಭಿಪ್ರಾಯಗಳನ್ನು ಕೊಟ್ಟಿದ್ದಾರೆ. ಇವೆಲ್ಲದರ ಸಾರಾಂಶವನ್ನು ಮತ್ತು ಹೆಚ್ಚು ವಿದ್ವಾಂಸರು ಒಪ್ಪಿರೋದನ್ನು ನಾವು
ಹೀಗಿದೆ ಸದ್ಯಕ್ಕೆ ಅಂತ ಹೇಳ್ತೀವಿ. ಮಧ್ಯ ದ್ರಾವಿಡ ಭಾಷೆಗಳು, ಬಹುತೇಕ ಈ ಭಾಷೆಗಳನ್ನು ಪೂರ್ವ ಭಾರತ ಮತ್ತು ಮಧ್ಯ ಭಾರತದ ಪ್ರದೇಶಗಳಲ್ಲಿ, ಅದರಲ್ಲೂ ಛತ್ತೀಸ್ಗಢ, ಒರಿಸ್ಸಾ, ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶ ಸರಹದ್ದಿನಲ್ಲಿ ಈ ಭಾಷೆಗಳನ್ನು ಮಾತಾಡ್ತಾರೆ. ಅದರಲ್ಲಿ 3 ಉಪವರ್ಗಗಳಿವೆ. ಮೊದಲನೇ ಉಪವರ್ಗ ಪರ್ಜಿ ಗದನ, ಎರಡನೇ ಉಪವರ್ಗ ನಾಯ್ಕಿ, ಮೂರನೇ ಉಪವರ್ಗ ಕೊಲಾಮಿ. ಈ ಪರ್ಜಿ ಭಾಷೆಯನ್ನು ಛತ್ತೀಸ್ಗಢ ಮತ್ತು ಒರಿಸ್ಸಾದ ಕೆಲವು ಜಿಲ್ಲೆಗಳಲ್ಲಿ ಈ ಭಾಷೆಯನ್ನು ಮಾತಾಡ್ತಾರೆ. ಈ ವರ್ಗದಲ್ಲಿ ಕೊಲಾಮಿ, ನಾಯ್ಕ, ಪರ್ಜಿ ಮತ್ತು ಗದಭ ಭಾಷೆಗಳು ಸೇರುತ್ತೆ, ಮಧ್ಯ ದ್ರಾವಿಡ ಭಾಷೆಗಳು. ಇವು ಮೂಲ ಕೊಲಾಮಿ ಪರ್ಜಿ ಶಾಖೆಯಿಂದ ಈ 4 ಭಾಷೆಗಳು ಬಂತು ಅಂತ ಹೇಳ್ತಾರೆ. ಈ ಶಾಖೆ ಶುದ್ಧ ಮಧ್ಯ ದ್ರಾವಿಡ ಶಾಖೆ ಅಂತ ಹೇಳಲಾಗುತ್ತೆ. ಟಿ ಬರೋ ಮತ್ತು ಭಟ್ಟಾಚಾರ್ಯ ಅವರು ಈ ಗುಂಪನ್ನು ಗುರುತಿಸಿದ್ದಾರೆ. ಉತ್ತರ ದ್ರಾವಿಡ ಭಾಷೆಗಳು. ಈ ಉತ್ತರ ದ್ರಾವಿಡ ಭಾಷೆಗಳಲ್ಲಿ ಕುರಕ್, ಮಾಲ್ತೋ ಮತ್ತು ಬ್ರಾಹುಯಿ ಭಾಷೆಗಳು ಇವೆ. ಇವನ್ನ 2 ಉಪವರ್ಗಗಳಾಗಿ ಮಾಡಲಾಗಿದೆ. ಮೊದಲನೇ ಉಪವರ್ಗ ಕುರಕ್ ಮತ್ತು ಮಾಲ್ತೋ. ಇವು ಪಶ್ಚಿಮ ಬೆಂಗಾಲ ಪ್ರದೇಶದಲ್ಲಿ ಬಳಕೆಯಲ್ಲಿವೆ. ಇನ್ನೊಂದು ಬ್ರಾಹುಯಿ, ಇದು ಪಾಕಿಸ್ತಾನದ ಬಲೂಚಿಸ್ತಾನ್ ಪ್ರದೇಶದಲ್ಲಿ ಬಳಸಲಾಗುತ್ತೆ. ಈ ಕುರಕ್ ಮತ್ತು ಮಾಲ್ತೋ ಭಾಷೆಗಳಲ್ಲಿ ಪರಸ್ಪರ ನಿಕಟತೆ ಇದೆ. ಮಧ್ಯ ದ್ರಾವಿಡ ಭಾಷಾ ಪ್ರದೇಶಗಳಿಗೆ ಇವು ಹತ್ತಿರ ಇರೋದರಿಂದ ಈ 2 ಭಾಷೆಗಳು ದ್ರಾವಿಡ ಅಂಶಗಳನ್ನು ಕಳೆದುಕೊಂಡಿಲ್ಲ. ಆದರೆ ಬ್ರಾಹುಯಿ ಬಹಳಷ್ಟು ದ್ರಾವಿಡ ಅಂಶಗಳನ್ನು ಕಳೆದುಕೊಂಡ್ಬಿಟ್ಟಿದೆ. ಲಿಂಗ ವಚನ ವ್ಯವಸ್ಥೆ ತೆಲುಗು ಹಾಗೂ ಇನ್ನಿತರ ಮಧ್ಯ ದ್ರಾವಿಡ ಭಾಷೆಗಳಂತೆ ಕುರಕ್ ಮತ್ತು ಮಾಲ್ತೋ ಭಾಷೆಗಳಲ್ಲೂ ಸಹ ಇದೆ. ಆದರೆ ಬ್ರಾಹುಯಿ ಭಾಷೆಯಲ್ಲಿ ಲಿಂಗವಚನ ಬಹಳ ಸಂಕ್ಷಿಪ್ತವಾಗಿದೆ. ಉತ್ತರ ದ್ರಾವಿಡ ಭಾಷಾ ವರ್ಗದಲ್ಲಿ ಭಾಷೆಗಳು ಸಂಖ್ಯಾ ದೃಷ್ಟಿಯಿಂದ ಕಡಿಮೆ ಇರೋದಕ್ಕೆ ಮತ್ತು ಅವುಗಳ ಬೆಳವಣಿಗೆ ಕುಗ್ಗಿರೋದಕ್ಕೆ ಕಾರಣ ಅಲ್ಲಿನ ಭೌಗೋಳಿಕ ಪರಿಸರ ಆಗಿದೆ. ಅವುಗಳನ್ನು ಮಾತನಾಡುವವರ ಸಂಖ್ಯೆ ದಿನದಿನಕ್ಕೂ ಕಡಿಮೆ ಆಗ್ತಾ ಇದೆ. ಅಷ್ಟೇ ಅಲ್ಲದೆ ಬ್ರಾಹುಯಿ ಭಾಷೆ ಮೇಲೆ ಇರಾನಿಯನ್, ಬಲೂಚಿ, ಇಂಡೋ ಆರ್ಯನ್ ಮೊದಲಾದ ಭಾಷೆಗಳ ಅತಿಯಾದ ಪ್ರಭಾವವನ್ನು ನಾವು ಈ ದ್ರಾವಿಡ ಭಾಷೆಯಾದ ಬ್ರಾಹುಯಿ ಮೇಲೆ ಕಾಣಬಹುದು. ದ್ರಾವಿಡ ಭಾಷೆಗಳ ಕಾಲಾನುಕ್ರಮ ಅಂದರೆ ಯಾವ ಯಾವ ಕಾಲಮಾನದಲ್ಲಿ ಯಾವ ಯಾವ ಭಾಷೆಗಳು ರೂಪುಗೊಳ್ತು ಅಂತ ನೋಡೋದಾದರೆ, ಮೂಲ ದ್ರಾವಿಡ ಭಾಷೆ ಹರಪ್ಪ ಮೊಹೆಂಜೊದಾರೋ ಸಮಯದ ಭಾಷೆಯಾಗಿತ್ತು ಅಂತ ಒಂದು ನಂಬಿಕೆ ಇದೆ. ಕ್ರಿಸ್ತಪೂರ್ವ 1500ನೇ ಇಸವಿಯಿಂದ ಮೂಲ ದ್ರಾವಿಡ ಭಾಷೆ ಇತ್ತು ಅಂತ ವಿದ್ವಾಂಸರು ಹೇಳಿದ್ರೆ, ಎಂಡ್ರನೋ ಅವರ ಅಭಿಪ್ರಾಯದಂತೆ ಮೂಲ ದ್ರಾವಿಡ ಭಾಷೆ ಕ್ರಿಸ್ತಪೂರ್ವ 4000 ವರ್ಷಗಳ ಹಿಂದೆ ಇತ್ತು ಅಂತ ಎಂಡ್ರನೋ ಅವರು ಹೇಳಿದ್ದಾರೆ. ಇನ್ನು ಕಮಿಲ್ ಜ್ವಿಲೇಬಿಲ್ ಅವರು ಏನು ಹೇಳ್ತಾರೆ ಅಂದರೆ, ಮೂಲ ದ್ರಾವಿಡ ಭಾಷೆ ಕ್ರಿಸ್ತಪೂರ್ವ 1500ರಿಂದ ಹೊಸ ಭಾಷೆಗಳಿಗೆ ಅವಕಾಶ ಮಾಡಿಕೊಡ್ತು, ಅದರಿಂದ ಹೊರಬರಲು ಅವಕಾಶ ಮಾಡಿಕೊಡ್ತು ಅಂತ ಅವ್ರು ಹೇಳ್ತಾರೆ. ಕ್ರಿಸ್ತಪೂರ್ವ 1500ರಿಂದ 4000ವರೆಗೆ ಮೂಲ ದ್ರಾವಿಡ ಭಾಷೆ ಇತ್ತು. ನಂತರ ಮೂಲ ದ್ರಾವಿಡದಿಂದ ಮೊದಲು ಉತ್ತರ ದ್ರಾವಿಡ ಭಾಷೆ ಬೇರ್ಪಡ್ತು. ನಂತರ ಮಧ್ಯ ದ್ರಾವಿಡ ಭಾಷೆ ಬೇರ್ಪಡ್ತು. ನಂತರ ದಕ್ಷಿಣ ದ್ರಾವಿಡ ಭಾಷೆ ಬೇರ್ಪಡ್ತು ಮೂಲ ದ್ರಾವಿಡದಿಂದ ಅಂತ ಹೇಳ್ತಾರೆ. ಈ 3 ಭಾಷೆಗಳು, ಉತ್ತರ ದ್ರಾವಿಡ, ಮಧ್ಯ ದ್ರಾವಿಡ, ದಕ್ಷಿಣ ದ್ರಾವಿಡ ಭಾಷೆಗಳು ಯಾವಾಗ ಬೇರ್ಪಡ್ತು ಅನ್ನೋದಕ್ಕೆ ಸ್ಪಷ್ಟತೆ ಇಲ್ಲ. ಕ್ರಿಸ್ತಪೂರ್ವದಲ್ಲಿ ಯಾವ ಶತಮಾನದಲ್ಲಿ ಈ ಭಾಷೆಗಳು ಹೊರಹೊಮ್ಮಿತು ಅನ್ನೋದು ಸ್ಪಷ್ಟವಾಗಿ ಇನ್ನೂ ಗೊತ್ತಾಗಿಲ್ಲ. ಈ ದಕ್ಷಿಣ ದ್ರಾವಿಡ ಭಾಷೆಗಳನ್ನು ನೋಡಿದ್ರೆ, ದಕ್ಷಿಣ ದ್ರಾವಿಡದಿಂದ ಮೊದಲು ತುಳು ಭಾಷೆ ಕ್ರಿಸ್ತಪೂರ್ವ 10ರಿಂದ 9ನೇ ಶತಮಾನದ ಸಮಯದಲ್ಲಿ ತುಳು ದಕ್ಷಿಣ ದ್ರಾವಿಡದಿಂದ ಬೇರ್ಪಡ್ತು ಅಂತ ಹೇಳಲಾಗಿದೆ. ನಂತರ 10ರಿಂದ 5ನೇ ಶತಮಾನದವರೆಗೆ ತಮಿಳು ಮತ್ತು ಕನ್ನಡ
ಒಂದೇ ಭಾಷೆಯ ರೀತಿಯಲ್ಲಿ ಇತ್ತು, ಒಟ್ಟಿಗೆ ಇತ್ತು. ಆ ಸಮಯದಲ್ಲಿ ಈ ತಮಿಳು ಕನ್ನಡ ಈ ಒಟ್ಟಿಗೆ ಇದ್ದಿದ್ದ ಭಾಷೆ ಮೂಲ ದಕ್ಷಿಣ ದ್ರಾವಿಡದಿಂದ ಬೇರ್ಪಟ್ಟು ಕ್ರಿಸ್ತಪೂರ್ವ 10 ರಿಂದ 5ನೇ ಶತಮಾನದ ಕಾಲಾವಧಿಯಲ್ಲಿ ತಮಿಳು ಕನ್ನಡ ಒಟ್ಟಿಗೆ ಇರುವ ರೂಪ ದಕ್ಷಿಣ ದ್ರಾವಿಡದಿಂದ ಹೊರಬಂತು ಅಂತ ಹೇಳಲಾಗುತ್ತೆ. ಕ್ರಿಸ್ತಪೂರ್ವ 4 ರಿಂದ 3ನೇ ಶತಮಾನದ ಅವಧಿಯಲ್ಲಿ ತಮಿಳು ಮತ್ತು ಕನ್ನಡ ಸಂಪೂರ್ಣ ಸ್ವತಂತ್ರ ಭಾಷೆಗಳಾಗಿ ರೂಪುಗೊಂಡಿವೆ. ಕೊನೆಯಲ್ಲಿ ಕ್ರಿಸ್ತಪೂರ್ವ ಅಥವಾ ಕ್ರಿಸ್ತಶಕ 1ನೇ ಶತಮಾನದ ಆಸುಪಾಸಿನಲ್ಲಿ ಮಲಯಾಳಂ ಭಾಷೆ ದಕ್ಷಿಣ ದ್ರಾವಿಡದಿಂದ ಬೇರ್ಪಡ್ತು ಅಂತ ಹೇಳಲಾಗಿದೆ. ಹೀಗಾಗಿ ತುಳು ಮೊದಲು ಬಂತು, ನಂತರ ತಮಿಳು, ಕನ್ನಡ, ನಂತರ ಮಲಯಾಳಂ ಭಾಷೆಗಳು ಮೂಲ ದಕ್ಷಿಣ ದ್ರಾವಿಡ ಭಾಷೆಯಿಂದ ಬೇರ್ಪಟ್ಟಿದೆ ಅಂತ ಹೇಳಲಾಗಿದೆ. ಈ ಯಾವಾಗ ಯಾವ ಭಾಷೆ ಬೇರ್ಪಡ್ತು ಅನ್ನೋದಕ್ಕೆ ಆಧಾರಗಳು ಯಾವುದು ಅಂದರೆ ಕಕಾರ ತಾಲವ್ಯೀಕರಣ ಆಗೋದು, ಅಂದರೆ ಕಕಾರ ಚಕಾರ ಆಗೋದು, ಇ ಎ ಆಗೋದು, ಉ ಓ ಆಗಿ ಪರಿವರ್ತನೆ ಆಗುವ ಧ್ವನಿಮ ಪ್ರಕ್ರಿಯೆಗಳ ಆಧಾರದಿಂದ ಈ ಭಾಷೆಗಳು ಯಾವಾಗ ಬೇರ್ಪಟ್ಟವು ಅನ್ನೋದನ್ನು ವಿದ್ವಾಂಸರು ಪ್ರತಿಪಾದಿಸ್ತಾರೆ. ಹೀಗೆ ಈ ಭಾಷೆಗಳು ಯಾವಾಗ ಸ್ವತಂತ್ರವಾಯಿತು ಅನ್ನೋದ್ರ ಬಗ್ಗೆ ತೀರಾ ಖಚಿತವಾದ ನಿರ್ಧಾರ ಆಗಿಲ್ಲದೆ ಇದ್ದರೂ ಸಹ ದಕ್ಷಿಣ ದ್ರಾವಿಡದ ಪ್ರಮುಖ ಭಾಷೆಗಳು ಮೂಲದಿಂದ ಬೇರೆಯಾದ ಕಾಲಗಡುವನ್ನು ಬಹುಶಃ ಅಂತ ವಿದ್ವಾಂಸರು ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಮೂಲ ದ್ರಾವಿಡದಿಂದ ಮೊದಲಿಗೆ ಉತ್ತರ ದ್ರಾವಿಡ ಭಾಷೆಗಳು ಬಂತು, ನಂತರ ಮಧ್ಯ ದ್ರಾವಿಡ ಭಾಷೆಗಳು ಬಂತು, ಕೊನೆಗೆ ದಕ್ಷಿಣ ದ್ರಾವಿಡ ಭಾಷೆಗಳು ಬೇರೆಯಾಗಿವೆ. ಮಧ್ಯ ಮತ್ತು ಉತ್ತರ ದ್ರಾವಿಡ ಭಾಷೆಗಳ ಮೂಲದಿಂದ ಸಿಡಿದು ಬಂದ ಕಾಲವನ್ನು ಇನ್ನೂ ಗುರುತಿಸಿಲ್ಲ. ದ್ರಾವಿಡ ಭಾಷೆಗಳ ಎಲ್ಲ ಗುಂಪುಗಳ ಅಧ್ಯಯನ ಇನ್ನೂ ಹೆಚ್ಚು ಹೆಚ್ಚು ನಡೆದಂತೆ ಯಾವಾಗ ಈ ಭಾಷೆಗಳು ಬೇರ್ಪಟ್ಟಿವೆ ಅನ್ನೋದನ್ನು ಗುರುತಿಸಬಹುದು ಹಾಗೂ ಇನ್ನೂ ಹೆಚ್ಚು ಸಮರ್ಪಕವಾಗಿ ದ್ರಾವಿಡ ಭಾಷೆಗಳನ್ನು ವರ್ಗೀಕರಣ ಮಾಡಬಹುದು ಅಂತ ಸಂಗಮೇಶ ಸವದತ್ತಿ ಮಠ ಅವರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಇಲ್ಲಿಗೆ ಈ ಘಟಕದ ಎಲ್ಲ ಅಂಶಗಳನ್ನು ಈ ವಿಡಿಯೋದಲ್ಲಿ ಹೇಳಲಾಗಿದೆ. ಮೊದಲನೇದಾಗಿ ದ್ರಾವಿಡ ಭಾಷೆಗಳ ವರ್ಗೀಕರಣ ಹೇಗೆ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ. ನಂತರ 4 ಪ್ರಮುಖ ವರ್ಗಗಳಾದ ದಕ್ಷಿಣ ದ್ರಾವಿಡ, ದಕ್ಷಿಣ ಮಧ್ಯ ದ್ರಾವಿಡ, ಉತ್ತರ ದ್ರಾವಿಡ ವರ್ಗಗಳಲ್ಲಿ ಯಾವ ಯಾವ ಭಾಷೆಗಳು ಬಂದಿದೆ, ಯಾವ ಯಾವ ಭಾಷೆಗಳು ಈ ವರ್ಗಗಳಲ್ಲಿ ಇವೆ ಅನ್ನೋದನ್ನು ಅರ್ಥ ಮಾಡ್ಕೊಂಡ್ವಿ. ಕೊನೆಗೆ ದ್ರಾವಿಡ ಭಾಷೆಗಳ ಕಾಲಾನುಕ್ರಮ ಅಂದರೆ ಯಾವ ಯಾವ ಕಾಲಮಾನದಲ್ಲಿ ಹೇಗೆ ಭಾಷೆಗಳು ರೂಪುಗೊಳ್ತು ಅಥವಾ ಸಿಡಿದು ಬಂತು ಅಥವಾ ಸ್ವತಂತ್ರವಾಗಿ ರೂಪುಗೊಳ್ತು ಅನ್ನೋದನ್ನು ತಿಳ್ಕೊಂಡು ಪ್ರಮುಖವಾಗಿ ಮೂಲ ದ್ರಾವಿಡದಿಂದ ಮೊದಲು ಉತ್ತರ ದ್ರಾವಿಡ ಬಂತು, ನಂತರ ಮಧ್ಯ ದ್ರಾವಿಡ ಭಾಷೆ ಬೇರ್ಪಡ್ತು, ನಂತರ ದಕ್ಷಿಣ ದ್ರಾವಿಡ ಭಾಷೆ ಬೇರ್ಪಡ್ತು. ಈ ದಕ್ಷಿಣ ದ್ರಾವಿಡ ಭಾಷೆಯಿಂದ ಮೊದಲು ತುಳು ಬಂತು, ನಂತರ ತಮಿಳು ಕನ್ನಡ ಸ್ವತಂತ್ರವಾಯಿತು, ನಂತರ ಮಲಯಾಳಂ ಬೇರ್ಪಡ್ತು ಅನ್ನೋದನ್ನು ನಾವು ಈ ಘಟಕದಲ್ಲಿ ತಿಳಿದುಕೊಂಡ್ವಿ. ಈ ಘಟಕದ ಅಂಶಗಳು ನಿಮಗೆ ಅರ್ಥ ಆಗಿದೆ ಅನ್ನೋದಾದರೆ ಈ ವಿಡಿಯೋ ಕೆಳಗಡೆ ಇರುವ ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನಮಸ್ಕಾರ.